ಎಲ್ಲರಿಗೂ ನಮಸ್ತೆ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ತೋಟಕ್ಕೆ ಹೋಗುವ ಬನ್ನಿ. ಹಾಯ್, ನಮಸ್ತೆ ಎಲ್ರಿಗೂ. ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅಂತ ಹೇಳಿ ನೋಡಿ ನನ್ನ ತಂಗಿ ಬಂದಿದ್ದಾಳೆ, ರಕ್ಷಿತಾ. ಹಾಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ರಕ್ಷಿತನ ಮಗಳು ಸಾಕ್ಷಿ. ಈಗ ನಾವು ತೋಟಕ್ಕೆ ಹೋಗುವ ಅಂತ ಹೇಳಿ ಬಂದಿದ್ದೇವೆ. ತೋಟದಲ್ಲಿ ಏನೇನಿದೆ ಅಂತ ಹೇಳಿ ತೋರಿಸ್ತೇನೆ, ಬನ್ನಿ. ದಿಯಾ ಇದ್ದಾಳೆ, ಬಾ ಹೇಳು, ಬಾ ಹೇಳು. ಎಲ್ಲಿದ್ದಾಳೆ ದಿಯಾ? ಹೇಳು. ನಮಸ್ತೆ ಎಲ್ಲರಿಗೆ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾವು ತೋಟಕ್ಕೆ ಹೋಗುವನ ಬನ್ನಿ. ನಮ್ಮ ತೋಟದಲ್ಲಿ ಏನೇನಿದೆ ಅಂತ ಹೇಳಿ ತೋರಿಸ್ತೇನೆ. ಕೊಕ್ಕೋ ಅಂತ ಹೇಳ್ತಾರೆ, ಅದಾಗಿದೆ ಅಂತ ಹೇಳಿ ನೋಡುವ. ಈ ಟೈಮಲ್ಲಿ ಆಗ್ತದೆ ಇಲ್ವೋ ಗೊತ್ತಿಲ್ಲ. ಕಳೆದ ಸಲ ತುಂಬ ಆಗಿತ್ತು. ಹಾಗೆ ಅದಕ್ಕೆ ರೇಟ್ ಕೂಡ ಹಾಗೇನೇ ಇತ್ತು. ಎಷ್ಟು 350 370 ಕೆ ಜಿಗೆ ಬಂದಿತ್ತು. ಅಪ್ಪ ತುಂಬ ಕೊಕ್ಕೋವನ್ನು ಮಾರಿದ್ದಾರೆ. ಒಳ್ಳೆ ರೇಟ್ ಇರುವಾಗ ಮಾರಿದರೆ ಒಳ್ಳೆಯದಲ್ವ, ಹಾಗಾಗಿ ಮಾರಿದ್ದಾರೆ. ಈಗತ್ತು ಕೊಕ್ಕೋ ಆಗುವ ಸೀಸನ್ ಏನಲ್ಲ, ಆದರೆ ನೋಡುವ, ತೋಟದಲ್ಲಿ ಒಂದು ರೌಂಡ್ ಹಾಕುವ ಅಂತೇಳಿ ಬಂದಿದ್ದೇವೆ. ತೋಟದಲ್ಲಿ ಏನುಂಟು ಅಂತೇಳಿ ನಿಮಗೆ ತೋರಿಸ್ತೇನೆ, ಬನ್ನಿ. ಕೆರೆ ಇದೆ, 2 ಕೆರೆಗಳಿದೆ. ಈ ಕೆರೆಯಲ್ಲಿ ಎಷ್ಟು ನೀರು ಫುಲ್ಲು ತುಂಬಿದೆ ನೋಡಿ. ಈಗ ಮಳೆ ಅಲ್ವಾ, ಮಳೆಗಾಲ ಆದ್ದರಿಂದ ನೀರು ಫುಲ್ಲಿದೆ. ಈ ತೋಟದಿಂದಾಗಿ ಮೇಲೆ ಬರ್ತದೆ. ಜೋರು ಮಳೆ ಬಂದರೆ ಈ ಕೆರೆಯಿಂದ ನೀರು ಮೇಲೆ ಬರ್ತದೆ. ಇದು ಅಪ್ಪ ಮೊನ್ನೆ ಎಲ್ಲ ಹುಲ್ಲೆಲ್ಲ ತೆಗೆದು ತೋಟವನ್ನು ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಚಂದ. ಅಪ್ಪ ಒಂದು ಗಳಿಗೆ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ತೋಟದಲ್ಲೇ ಕೆಲಸ ಮಾಡಿಕೊಂಡಿರ್ತಾರೆ. ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಎಲ್ಲ ತೋಟ. ಒಂದು ಕೊಕ್ಕೋ ಆಗಿದೆ ನೋಡಿ, ಮೇಲ್ಗಡೆ ಮರದಲ್ಲಿ ಈಗ ಕಾಣಿಸ್ತಿತ್ತು. ಒಂದು ಕೊಕ್ಕೋ ಆಗಿದೆ. ಇದು ಈಗ ಸೀಸನ್ ಅಲ್ವಾ, ಹಾಗಾಗಿ ಒಂದಾಗಿದೆ. ಮಳೆ ಬರುವ ಆಗಿದೆ, ಮೋಡ ಬೇರೆ ಆಗಿದೆ. ಇವರು ಸಂಜೆ ಆಗುವಾಗ ಬಂದದ್ದು ತಂಗಿಯವರು. ಅವರು ನೋಡಿ ಮೋಡ ಆಗಿದೆ. ಇವರು ತಂಗಿಯವರು ಸಂಜೆ ಆಗುವಾಗ ಬಂದದ್ದು. ಮೊನ್ನೆ ದೇವಸ್ಥಾನದಿಂದ, ನಮ್ಮ ಮೊಂತಿಮರ ದೇವಸ್ಥಾನ ಅಂತ ಇದೆ, ಅಲ್ಲಿಂದ ಇದು ಗಿಡ ಕೊಟ್ಟಿದ್ದರು. ನಾಡ್ದು ಜನವರಿಯಲ್ಲಿ ಬ್ರಹ್ಮಕಲಶೋತ್ಸವ ಇದೆ ಅಲ್ಲಿ, ಅದಕ್ಕೆ ಅಂತ ಹೇಳಿ ಮನೆಯಲ್ಲಿ ಎಲ್ಲ ತರಕಾರಿ ಎಲ್ಲ ಗಿಡ ಕೊಟ್ಟು ಅವರು ಫ್ರೀಯಾಗಿ ಕೊಡ್ತಾರೆ ದೇವಸ್ಥಾನದಿಂದ. ಮನೆಯಲ್ಲಿ ನಾವು ನೆಟ್ಟು ಅದನ್ನು ಆದ ತರಕಾರಿಯನ್ನು ಬ್ರಹ್ಮಕಲಶಕ್ಕೆ ಕೊಡಬೇಕು ಅಂತ ಅವರಿಗೆ, ತಂಗಿಯವರಿಗೆ ಕೂಡ ನಾವು ಗಿಡವನ್ನು ದೇವಸ್ಥಾನದಿಂದ ತಂದಿದ್ದೇವೆ. ಅವರು ಕೂಡ ಹೇಳಿದರು, ನಮಗೆ ಕೂಡ ತಂದು ಕೊಡಿ, ನಾವು ಗಿಡ ಮಾಡಿ ನಾವು ತರಕಾರಿಯನ್ನು ಆದರೆ ಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ಅವರು ಕೊಂಡೋಗ್ಲಿಕ್ಕೆ ಬಂದದ್ದು. ಅವರು ಈಗ ಹೋಗ್ತಾರೆ. ದಿಯಾ, ಕೊಕ್ಕ ಆಗಿದಾ? ಎಲ್ಲಿ ಉಂಟು ಕೊಕ್ಕ? ಎಲ್ಲಿಂಟು ಕೊಕ್ಕ? ಕೊಕ್ಕ ಎಲ್ಲಿಂಟು? ಎಲ್ಲಿ? ಇಲ್ಲ, ಒಂದು ಆಗಿದೆ ಅಲ್ಲ, ಒಂದಾಗಿದೆ. ದಿ ಎಂತ ಮಾಡೋದು ನೀನು? ಈಗ ನನಗೊಂದು ಹೇಳಲಿಕ್ಕೆ ಮರ್ತೋಗಿತ್ತು ನೋಡಿ. ದಿಯನ ಕೈ ನೋಡಿ, ಬ್ಯಾಂಡೇಜ್ ಎಲ್ಲ ತೆಗೆದು ದಿಯನ ಕೈ ಕರೆಕ್ಟ್ ಸರಿಯಾಗಿದೆ. ಈಗ ಸ್ವಲ್ಪ ದಪ್ಪ ಉಂಟು, ಇಲ್ಲಿ ಸ್ವಲ್ಪ ದಪ್ಪ ಉಂಟು ನೋಡಿ. ಇಲ್ಲಿ ಸ್ವಲ್ಪ ದಪ್ಪ ಉಂಟು, ಮುಟ್ಟುವಾಗ ನೋವು ಉಂಟು, ಆದರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. 2 ವೀಕ್ಸಲ್ಲಿ ಸರಿ ಆಗ್ತದೆ ಅಂತ ಹೇಳಿದ್ದಾರೆ. ಬ್ಯಾಂಡೇಜ್ ತೆಗೆದಿದ್ದಾರೆ ಈಗ. ಇದು ತೋಟದ ಸೈಡಲ್ಲೆಲ್ಲ ಬೇಲಿಗೆ ಬಟ್ಟೆ ಕಟ್ಟಿದ್ದು ಅಪ್ಪ. ಇಲ್ಲಿ ಹಂದಿಗಳೆಲ್ಲ ಬರ್ತದೆ ಅಂತೇಳಿ ಹಂದಿಗಳು ಬರೋದಕ್ಕೆ ಬಟ್ಟೆ ಕಟ್ಟಿದ್ದಾರೆ. ಆದರೂ ಕೂಡ ಹಂದಿಗಳ ಕಾಟ ತಪ್ಪುದೇ ಇಲ್ಲ, ಎಷ್ಟು ಸೀರೆಯನ್ನು ತಂದು ಬಟ್ಟೆಯನ್ನು ಕಟ್ಟಿದ್ರು ಕೂಡ. ಕಾಳು ಮೆಣಸಿನ ಬಳ್ಳಿ ನೋಡಿ, ಕಾಳು ಮೆಣಸಿನ ಬಳ್ಳಿಯಲ್ಲಿ ಕಾಳು ಮೆಣಸು ತುಂಬ ಆಗಿದೆ, ಮೇಲಿನವರೆಗಿದೆ, ತುಂಬ ಆಗಿದೆ ಕಾಳು ಮೆಣಸು. ನಾವೆಂತ ಒಳ್ಳೆ ಮೆಣಸು ಅಂತ ಹೇಳ್ತೇವೆ ನೋಡಿ, ತುಂಬ ಆಗಿದೆ. ಎಲ್ಲ ನಮ್ಮ ತೋಟದಲ್ಲಿ ಆಗುವಂಥದ್ದು.
ನಿನ್ನೆ ತಂಗಿಯವರು ಬಂದು ಹೋದ ಮೇಲೆ ನನಗೆ ಚಾನಲನ್ನು ಯೂಟ್ಯೂಬಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋಸನ್ನು. ಇವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಈ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸೈಡಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇವತ್ತು ತರಕಾರಿ ಗಿಡ ದೇವಸ್ಥಾನದಿಂದ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಲ್ಲ, ಆ ತರಕಾರಿ ಗಿಡವನ್ನು ನೆಡಲಿಕ್ಕಿದೆ. ಕೊಟ್ಟಿದ್ದು ಮೊನ್ನೆ ಸೋಮವಾರವ ಅಂತ ಕಾಣ್ತದೆ, ಆದರೆ ನಮಗೆ ಅದು ಟೈಮ್ ಇರಲಿಲ್ಲ. ಮನೆಯಲ್ಲಿ ಜನ ಬೇಕಲ್ವ ನೆಡಬೇಕಾದ್ರೆ, ನಮಗೆ ಲೇಡೀಸಿಗೆ ಆಗೋದಿಲ್ಲ ಅಲ್ವ. ಹಾಗಾಗಿ ಇವತ್ತು ಅಪ್ಪ ಹಸ್ಬೆಂಡ್ ಎಲ್ಲ ಸೇರಿ ನಾವು ನೆಡಬೇಕು ಅಂತ ಇದ್ದೇವೆ. ಆದರೆ ನಾನು ಗಿಡವನ್ನು ನೆಡುವಂಥ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತೇನೆ.